ಹೇಗ್ ಕಾಣ್ತಾ ಇದ್ದಾಳೆ? ಕೌಸಲ್ಯ ದೇವಿ ಅವ್ರ ಸೊಸೆ ತರ ಇದ್ದಾಳೆ. ಹೋಗಮ್ಮ, ಬೇಗ ಈ ಸೀರೆ ಉಟ್ಕೊಂಡ್ ಬಾ. ಏನು ಇವತ್ತೇನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಾ? ನೀವೇನು ನನ್ ಜೊತೆ ಸರ್ಸಾಡ್ತಿದ್ದೀರಾ ಮುದ್ದು ತಾತಯ್ಯ? ತಾತಯ್ಯನ? ಹೌದು, ಈ ಥರ ಡ್ರೆಸ್ಸಲ್ಲಿ ದಿಟ್ಟೋ ತಾತಾನೆ. ಹೌದಾ? ಹೌದಾ? ಹೌದು. ಅಯ್ಯೋ ಕಳ್ಳಿ, ನನಗೆ ನನ್ನ ತಾತನ ಥರ ಗೆಟಪ್ ಹಾಕ್ಸಿ ನೀನು ನನ್ನ ಇಂದು ಥರ ರೆಡಿ ಆಗಿದ್ಯಾ? ನಾನಾ? ಹಾಗೇನಿಲ್ವಲ್ಲ. ಸುಳ್ಳು ಹೇಳಬಾರ್ದು. ನನ್ನ ಇಂದು ನಿನ್ಗೆ ಹೇಳಿರ್ತಾಳೆ. ನಾಚ್ಕೊಳ್ಳೋದಷ್ಟೇ ಅಲ್ಲ ವೈದೇಹಿ, ನನ್ನ ಅಜ್ಜಿ ಹಾಗೆ ಬಟ್ಟೆ ಹಾಕೊಂಡ್ರೆ ಮಾತ್ರ ಸಾಲಲ್ಲ. ನಮ್ಮ ಅಜ್ಜಿ ನಮ್ಮ ತಾತನ ಹೇಗೆ ನೋಡ್ಕೋತಾ ಇದ್ಲು, ನೀನು ಕೂಡ ಹಾಗೆ ನೋಡ್ಕೋಬೇಕು. ನಿಮಗೆ ಯಾರು ಹೇಳಿದ್ರಪ್ಪ? ನಮ್ಮ ತಾತನೇ ಹೇಳಿದ್ದು. ಇನ್ನೂ ಏನ್ ಹೇಳಿದ್ರು? ಇನ್ನೂ ಏನು ಹೇಳಿದ್ರ? ಮೇಯ್ನ್ ಆಗಿ ಜಡೆ ಬಗ್ಗೆ. ಯಾವಾಗ್ಲೂ ಏನೇ ಕೇಳಿದ್ರು ಸರಿ ಇಲ್ಲ ಅಂತ ಹೇಳ್ತಾನೆ ಇರ್ಲಿಲ್ವಂತೆ. ಆಹಾ, ಹೇ ವೈದೇಹಿ, ಎಲ್ಲಿ ತಪ್ಪಿಸ್ಕೋತೀಯ? ಅಕ್ಕ, ನಾವ್ ಬಂದ್ಬಿಟ್ವಿ. ಹೇ ಮಾರುತಿ, ಸುಮ್ನೆ ಇರೋ. ಏಯ್ ಸುಮ್ನಿರೆ ಮುದ್ಕಿ. ಅಕ್ಕ ಎಲ್ಲಿದ್ದಕ್ಕ? ಬರ್ತಾಳ್ಕಣೋ ನಿಮ್ಮಕ್ಕ, ಯಾಕೆ ಕೂಗಾಡ್ತೀಯ? ಏ ನೀನ್ ಸುಮ್ನಿರೆ ಮುದ್ಕಿ. ಅಕ್ಕ ಬೇಗ ಬಾರಕ್ಕ. ಸುಮ್ನಿರೋ. ಮಾರುತಿ ಅಕ್ಕ. ಹೇಗೋ ಇದೆಯಾ ಮಾರುತಿ? ನಾನ್ ಚೆನ್ನಾಗಿದ್ದೀನಕ್ಕ, ನೀನ್ ಹೇಗಿದ್ಯಾ? ಸೂಪರ್ ಆಗಿದ್ದೀನಿ. ಅಮ್ಮ ಅಪ್ಪ ಎಲ್ಲಿ? ವೈದೇಹಿ, ಅಮ್ಮ ಚೆನ್ನಾಗಿದ್ದೀರಾ ಬೇಗ್ರೆ? ಚೆನ್ನಾಗಿದ್ದೀವಿ. ಬನ್ನಿ ಬನ್ನಿ. ಇನ್ನೇನ್ ಸಮಾಚಾರ? ಇವಳ ಅದೃಷ್ಟ ನೋಡು ಹೇಗ್ ಕೂಡ್ ಬಂದಿದೆ. ಇದೆಲ್ಲ ನನ್ನ ಮೊಮ್ಮಗಳು ಅನುಭವಿಸ್ಬೇಕಾಗಿದ್ದಿದ್ದು, ಇವಳು ಅನುಭವಿಸ್ತಾ ಇದ್ದಾಳೆ. ಮಾವ, ಹುಟ್ಟಿದ ಹಬ್ಬದ ಶುಭಾಶಯಗಳು ಅಳಿಯಂದ್ರೆ. ಥ್ಯಾಂಕ್ಸ್ ಮಾವ. ಬಾವಾ, ಹೇಯ್, ಹ್ಯಾಪಿ ಬರ್ಡೇ ಬಾವಾ. ಥ್ಯಾಂಕ್ಸ್ ಕಣೋ ಮಾರುತಿ. ಏನೋ ಹಲೋ, ನೀನು ಇಷ್ಟು ಲೇಟಾಗ ಬರೋದು? ಒಂದೆರಡು ದಿನ ಮುಂಚೆನೆ ಬರ್ಬೇಕು ತಾನೆ? ಸರಿ ಬಾ,
ನಿನ್ನ ಹತ್ರ ತುಂಬ ಮಾತಾಡೋದಿದೆ, ಬಾ ಹೋಗೋಣ. ನಿನಗೇನೋ ಕೊಡಿಸ್ತೀನಿ ಬಾ. ಅಜ್ಜಿ ಹೇಗಿದ್ದೀರಾ? ಚೆನ್ನಾಗೇ ಇದ್ದೀನಿ ಬಿಡು. ನೀನ್ ಆರಾಮಾಗಿದ್ಯಾ ಅನ್ಸತ್ತೆ. ಇರ್ತೀಯ ಬಿಡು, ಯಾಕಿರಲ್ಲ. ಅಕ್ಕ, ಇವರೇನಾ ವೈದೇಹಿ ತಂದೆ ತಾಯಿ? ತಂದೆ ತಾಯಿನ ಅನಾಥೆ ಅಂದ್ಮೇಲೆ ತಂದೆ ತಾಯಿ ಎಲ್ಲಿಂದ ಬರ್ತಾರೆ? ಅವಳನ್ನ ಸಾಕಿರೋರು ಅಷ್ಟೇ. ಸಾಕದವರು ಎಷ್ಟೇ ಶ್ರೀಮಂತರಾಗಿದ್ರು ಹೆತ್ತ ತಂದೆ ತಾಯಿ ಗೊತ್ತಾಗೋವರೆಗೂ ಅನಾಥೇನೆ. ನಿಜಾನೇ ಅಕ್ಕ, ನನ್ನವ್ರು ಯಾರು ಅಂತ ಗೊತ್ತಾಗೋವರೆಗೂ ನಾನು ಅನಾಥೆ ಆಗೇ ಬೆಳೆದ್ನಲ್ಲ. ಈಗ ನನ್ಗೆ ನನ್ ಮನೆಯವರು ಸಿಕ್ಕಿರೋದ್ರಿಂದ ಇನ್ನು ನಾನು ಅನಾಥೆ ಅಲ್ಲ ಅಕ್ಕ. ವೈದೇಹಿ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ದಿರೋದ್ರಿಂದ ವೈದೇಹಿ ಯಾವತ್ತಿಗೂ ಅನಾಥೇನೆ. ಸಾರಿ, ನಾವೇನೋ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ ಚಿಕ್ಕಪ್ಪ. ಕ್ಯಾಶುಯಲ್ ಆಗಿ ಮಾತಾಡೋದು ಅಂದ್ರೆ ಏನರ್ಥ? ಇದೇನು ಅಷ್ಟು ಸಣ್ಣ ವಿಷಯನ ಕ್ಯಾಶುಯಲ್ ಆಗಿ ಮಾತಾಡೋದಕ್ಕೆ? ತಂದೆ ತಾಯಿಯಾಗಿ ನಾವಿದ್ದೀವಿ ಅಂತ ಒಳ್ಳೆ ಅತ್ತೆ ಮಾವ ಇದ್ದಾರೆ. ಈ ತರ ಯಾಕಮ್ಮ ಮಾತಾಡ್ತೀರಾ? ಅಪ್ಪ ಇರ್ಲಿ ಬಿಡಿ, ಬೇಡ ಅನ್ನೋದನ್ನೇ ಮಾತಾಡೋದು ಇವ್ರಿಗೆ ಅಭ್ಯಾಸ ಆಗಿದೆ. ಒಂದು ವಿಷಯ ಮಾತ್ರ ನೆನಪಲ್ಲಿಟ್ಕೊಳ್ಳಿ, ವೈದೇಹಿಗೆ ಯಾವುದೇ ತೊಂದರೆ ಆಗದಿರೋ ರೀತಿ ನಮ್ಮನೇಲಿ ನಾವು ನೋಡ್ಕೊಂಡಿದ್ದೀವಿ. ಇಂಥ ದೊಡ್ಡ ಮನೆಗಳು ಸೊಸೆ ಆಗಿದ್ದಾಳೆ ಅಂದ್ರೆ ಅರ್ಥ ಏನು ಅಂತ ಗೊತ್ತಾ ನಿಮ್ಗೆ? ಅವಳು ಹುಟ್ಟು ಕೂಡ ಅಷ್ಟೇ ದೊಡ್ಡದು. ನಿಂಗ್ ಗೊತ್ತಾಗಲ್ಲ ಕಣೋ, ಇವಳು ದೊಡ್ಡ ಮನೆಗೆ ಸೇರಿದವಳು ಅಂತ ಕೇವಲ ನನಗೆ ಮಾತ್ರ ಗೊತ್ತು. ನೀವೆಲ್ಲರೂ ಆ ಭ್ರಮೇಲಿರ್ಬೇಕಷ್ಟೇ. ತಂದೆ ತಾಯಿ ಪುಣ್ಯ ಮಾಡಿದ್ರೆ ಮಾತ್ರನೇ ಮಗಳಿಗೆ ಇಂಥ ಒಳ್ಳೆ ಜೀವನ ಸಿಗೋದು. ಅದಕ್ಕೆ ವೈದೇಹಿ ಹುಟ್ಟು ಕೂಡ ಮಹತ್ವವಾದದ್ದೇ. ಅವಳು ಹುಟ್ಟಿನ ರಹಸ್ಯ ತಿಳ್ಕೊಳ್ಳೋ ದಿನ ಖಂಡಿತ ಬಂದೇ ಬರುತ್ತೆ. ಏನಾಯ್ತು ಬೀಗ್ರೆ? ಏನೂ ಇಲ್ಲ ಬೀಗ್ರೆ, ಮಕ್ಕಳಿಗೇನೋ ಅನುಮಾನ ಇತ್ತು, ಅದನ್ನು ಬಗೆಹರಿಸ್ತಿದ್ದೆ. ಬನ್ನಿ ಬೀಗ್ರೆ. ಹೌದು, ಇಷ್ಟಕ್ಕೂ ಇವಳು ಯಾರು? ಅಯ್ಯೋ ಅಜ್ಜಿ, ನಿಮಗ್ ಗೊತ್ತಿಲ್ವಾ? ದೇವಾಂಶ್ ಅತ್ತೆ ಮಗಳು. ಚಿಕ್ಕ ವಯಸ್ಸಿನಲ್ಲೇ ಮದ್ವೆ ಆಗಿರೋ ಮೊದಲನೇ ಹೆಂಡತಿ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ವೈದೇಹಿಗೆ ಸೌತಿ. ಘಾಟಿ ಸೌತಿನೇ ಸಿಕ್ಕಿದ್ದಾಳೆ. ಹಾಗಾದ್ರೆ ನನ್ನ ಮೊಮ್ಮಗಳು ಇಲ್ಲಿಂದ ಹೋಗಿದ್ದೇ ಒಳ್ಳೇದಾಯ್ತು. ಇಲ್ಲೇ ಇದ್ದಿದ್ರೆ ಸೌತಿ ಕಾಟ ಅನುಭವಿಸ್ಬೇಕಾಗಿತ್ತು.
ಏನೇ ಆಗ್ಲಿ ವೈದೇಹಿಗ್ ಮಾತ್ರ ಕಷ್ಟ ತಪ್ಪಿದ್ದಲ್ಲ. ಸಂತೋಷ ಆಯ್ತು. ಎಲ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ಮಗನ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಮುಗಿದ್ಮೇಲೆ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗನ ನನ್ನ ಸೋದರ ಸೊಸೆ ಹೆಸರಿಗೆ ಬರಿತಾ ಇದ್ದೀನಿ. ಇನ್ನು ಸೋದರ್ ಸೊಸೆ ಅಂತೀರಲ್ಲ ಮಾವ, ಸೊಸೆ ಅಂತ ಹೇಳಿ. ಇದೇನೇ ಊರ್ಮಿಳಾ, ಇಬ್ರಿಗೂ ಮದ್ವೆ ಆಗೋಗಿದ್ಯಲ್ಲ, ಈ ಹುಡುಗಿ ಸೊಸೆ ಹೇಗಾಗ್ತಾಳೆ? ಅಯ್ಯಯ್ಯೋ, ನಡೆದಿದ್ ವಿಷಯ ನಿಮ್ಗೇನೂ ಗೊತ್ತಿಲ್ಲ ಅಲ್ಲ? ನಮ್ ದೇವಾಂಶ್ಗೆ ಶ್ರವಂತಿಗೆ ಚಿಕ್ಕ ವಯಸ್ಸಿನಲ್ಲೇ ಮದ್ವೆ ಆಗೋಯ್ತು. ಶ್ರವಂತಿ ಅಂದ್ರೆ ಈ ಹುಡುಗಿನೇ. ತುಂಬಾ ಚೆನ್ನಾಗಿದ್ದಾಳಲ್ಲ? ಏನ್ ಮಾವ ನೀವು ಒಂದ್ ರಿಸೆಪ್ಷನ್ ಆದ್ರೂ ಮಾಡಿಸ್ಬೇಕಾಗಿತ್ತು. ಈ ತರ ಒಬ್ರೊಬ್ಬರಿಗೆ ವಿಷಯ ಹೇಳೋ ಅವಶ್ಯಕತೆ ಇರಲ್ಲ ಅಲ್ವಾ? ಓಹೋ, ಅಂದ್ರೆ ದೇವಾಂಶ್ಗೆ ಇಬ್ರು ಹೆಂಡತಿಯರು ಅಂತಾಯ್ತು. ಮೇಲ್ನೋಟಕ್ಕರ್ಧ ಆಸ್ತಿ ಕೊಡ್ತೀವಿ ಅಂತೀರಾ? ನಿಮ್ ಸೊಸೆನೇ ಆಗಿರೋದ್ರಿಂದ ಮತ್ತೆ ಆಸ್ತಿ ನಿಮಗೆ ಬರುತ್ತಲ್ವಾ ಆಂಟಿ? ಅದು ಅವ್ರ ತಂಗಿ ಕೊಡ್ಬೇಕು ಅನ್ಕೊಂಡಿದ್ದ ಆಸ್ತಿ ಅವಾಗ ಕೊಡಕ್ಕಾಗ್ಲಿಲ್ಲ. ಈಗ ಅವ್ರ ಮಗ್ಳಿಗೆ ಕೊಡ್ತಾ ಇದಾರೆ. ಆಸ್ತಿ ಇರತ್ತಾ ಹೋಗತ್ತಾ ಅಂತಲ್ಲ, ಅವ್ರ ಮನಸ್ ತೃಪ್ತಿಗೆ ಮಾಡ್ತಾ ಇದಾರೆ. ಕಾರಣ ಏನಾಗಿದ್ರೆ ನನ್ಗೇನು, ಆಸ್ತಿ ನನ್ನ ಹೆಸರಿಗೆ ಬರ್ಬೇಕು. ಆಗ ಡಿಸೈಡ್ ಮಾಡ್ತೀನಿ, ಸೋದ್ರ ಸೊಸೆನಾ ಇಲ್ಲ ನಿಮ್ಮೆಲ್ರೂ ಆಟ ಆಡ್ಸೋಳ ಅಂತ. ಹಲೋ ಅಮ್ಮವ್ರೆ, ನಾನು ಹೇಳಿದ ಕೆಲಸ ಎಲ್ಲಿವರೆಗೂ ಬಂತು? ಆ ಕೆಲಸನೇ ಮಾಡ್ತಾ ಇದ್ದೆ ಅಮ್ಮವ್ರೆ. ಅಂದ್ರೆ ಇನ್ನೂ ಕೆಲಸ ಆಗಿಲ್ವಾ? ಇಲ್ಲ ಅಷ್ಟೊಂದು ಟೈಮ್ ಇಲ್ಲ. ನಾನು ಮಾತಾಡಿದ್ದೀನಿ ಅಮ್ಮವ್ರೆ, ಎಲ್ಲ ನೀವು ಅನ್ಕೊಂಡಾಗೆ ಸರಿಯಾದ ಸಮಯಕ್ಕೆ ಮುಗ್ದೋಗುತ್ತಮ್ಮವ್ರೆ. ಇಲ್ಲಿ ನೋಡು, ನನ್ನ ಆಸೆಗಳೆಲ್ಲಾನು ನೀನು ಮಾಡೋ ಕೆಲಸದ ಮೇಲೆ ನಿಂತಿದೆ. ಅದು ನಡೀಲಿಲ್ಲ ಅಂದರೆ ಇಲ್ಲಿ ಆಸ್ತಿ ಕೊಡೋ ಕಾರ್ಯಕ್ರಮನ ನಾನು ತಡೆಯೋಕ್ಕಾಗಲ್ಲ. ಖಂಡಿತ ಬರ್ತೀನಮ್ಮ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನೀವು ಅನ್ಕೊಂಡಾಗೆ ಆಗುತ್ತೆ. ಸರಿ, ನಿನಗೋಸ್ಕರ ಕಾಯ್ತಿರ್ತೀನಿ, ಬೇಗ ಬಂದ್ಬಿಡು. ಹಾಂ ಸರಿಯಮ್ಮ. ನಿಂತ್ಕೋ. ಯಾರ ಜೊತೆ ಮಾತಾಡ್ತಿದ್ದೆ? ನಾನು ಯಾರ ಜೊತೆ ಮಾತಾಡಿದ್ರೆ ನಿಂಗೇನು? ನೀನ್ ಯಾರ ಜೊತೆ ಬೇಕಾದ್ರೂ ಮಾತಾಡ್ಕೋ, ಆದ್ರೆ ನನ್ಗೆ ಆಸ್ತಿ ಬರಬಾರ್ದು ಅಂತ ಯಾರ ಜೊತೆನೋ ಪ್ಲಾನ್ ಮಾಡ್ತಿದ್ಯಲ್ವಾ? ಯಾರದು? ಅವರು ಯಾರಾದ್ರೆ ನಿನಗೇನು? ತಡಿತೀನಿ ಅಂತ ಹೇಳಿದ್ನಲ್ಲ, ತಡಿತೀನಿ. ಇನ್ ಸ್ವಲ್ಪ ಹೊತ್ತಲ್ಲೇ ಫಂಕ್ಷನ್ ಎಲ್ಲ ಮುಗಿಯತ್ತೆ.
ಅದಾದ್ಮೇಲೆ ಅರ್ಧ ಆಸ್ತಿ ನನ್ ಕೈವಶ ಆಗತ್ತೆ. ಅಷ್ಟ್ರಲ್ಲಿ ನೀನ್ ಹೇಗ್ ತಡಿತ್ಯಾ? ನೀನ್ ಅದನ್ನೇ ನಂಬ್ಕೊಂಡು ನಡೆಯೋದನ್ನ ನೋಡ್ತಾ ಇರು. ಈಗ್ಲೂ ಕೂಡ ನಿನ್ಗೆ ಹೇಗೆಷ್ಟು ಕಾನ್ಫಿಡೆನ್ಸ್ ಇದೆಯೋ ನಂಗೆ ಗೊತ್ತಾಗ್ತಿಲ್ಲ. ಆದ್ರೂ ನೀ ನನ್ನನ್ನ ಇಷ್ಟು ಲೈಟಾಗಿ ಹೇಗ್ ತಗೋತಿದ್ಯಾ? ನಿನ್ನನ್ನ ಲೈಟಾಗಿ ತಗೊಳ್ಳೋದಾ? ಜನರನ್ನ ಇಡೀ ಕುಟುಂಬನೇ ಆಟ ಆಡಿಸ್ತಾ ಇರೋ ಕಿಲಾಡಿ ನೀನು. ನಿನ್ನನ್ನ ಲೈಟಾಗಿ ತಗೋತೀನ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಈ ಆಸ್ತಿ ಬರ್ದೇ ಇರೋ ಹಾಗೆ ಮಾತ್ರ ತಡೀತೀನಿ. ನನಗೆ ಚಾಲೆಂಜಾ? ಯಾಕೆ? ನೀನೇನಾದ್ರೂ ಮೇಲ್ಗಡೆಯಿಂದ ಉದ್ರಿದ್ಯಾ? ನಿನಗೆಷ್ಟು ಸಪೋರ್ಟ್ ಇದ್ರೂ ಅಷ್ಟೇ, ಆಸ್ತಿ ಮಾತ್ರ ನಿನಗೆ ಖಂಡಿತವಾಗ್ಲೂ ಬರಲ್ಲ. ನಿನಗಷ್ಟು ಕಾನ್ಫಿಡೆನ್ಸ್ ಇದ್ರೆ ಹಾಗೆ ಮಾಡು. ಒಂದ್ ವೇಳೆ ನೀನ್ ಸೋತ್ ಹೋದ್ರೆ? ನಾನ್ ಗೆದ್ರೆ? ಸೋತ್ ಹೋದ್ರೆ ಏನ್ ಮಾಡ್ತೀಯ ಅಂತ ಹೇಳು. ಮನೆಯಿಂದ ಶಾಶ್ವತವಾಗಿ ದೂರ ಹೋಗ್ತೀನಿ. ನಿಜವಾಗ್ಲೂ ಹೊರಟೋಗ್ತೀಯಾ? ವೈದೇಹಿ ಮಾತ್ ಕೊಟ್ಮೇಲೆ ಮುಗೀತು. ಹಾಗಾದ್ರೆ ಆ ಮಾತ್ ಮೇಲೆ ನಿಂತ್ಕೋ. ಇನ್ನೊಂದು ಮಾತು ಕೂಡ ಕೊಟ್ಟಿದ್ದೀನಿ, ನಿನಗೆ ಆಸ್ತಿ ಬರಕ್ ಬಿಡಲ್ಲ ಅಂತ. ಆ ಮಾತನ್ನು ನಾನು ಉಳಿಸ್ಕೋತೀನಿ. ಅದಾದ್ಮೇಲೆ ನಿನ್ ಗುಟ್ಟನ್ನ ರಟ್ಟು ಮಾಡ್ತೀನಿ. ಯಾವ ನಂಬಿಕೆನೂ ಇಲ್ಲ ಅಂದ್ರೆ ಇಷ್ಟು ಕಾನ್ಫಿಡೆನ್ಸ್ ಆಗಿರಕ್ಕಾಗತ್ತಾ? ಅವಳು ಯಾರ ಜೊತೆ ಮಾತಾಡ್ತಿದ್ಲು? ಅವಳು ನನ್ಗೇನಾದ್ರೂ ಮಾಡಕ್ಕೂ ಮೊದ್ಲೇ ನಾನೇ ಏನಾದ್ರೂ ಮಾಡ್ಬೇಕು. ಅಕ್ಕ, ಜ್ಯೂಸ್ ತಗೊಳ್ಳಿ. ಅಯ್ಯೋ, ಕೆಲಸದವ್ರು ಇದಾರಲ್ವಮ್ಮ, ನೀನ್ ಯಾಕೆ ಕೊಡ್ತಿದ್ಯಾ? ಪರವಾಗಿಲ್ಲ ಅಕ್ಕ, ಎಷ್ಟೇ ಆದ್ರೂ ಮನೆಯವ್ರಲ್ವಾ, ನನ್ನ ಕೈಯಿಂದಾನೇ ಕೊಟ್ರೇನೆ ನನಗೆ ಸಮಾಧಾನ ಆಗತ್ತೆ. ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ನೋಡ್ತೀಯಾ ಎಷ್ಟು ಒಳ್ಳೆ ಹುಡುಗಿ? ಹೌದು, ಮನೇಲಿ ಇಷ್ಟು ದೊಡ್ಡ ಫಂಕ್ಷನ್ ನಡೀತಿದೆ, ಆದ್ರೆ ಸೊಸೆಗ್ ನೋಡಿದ್ರೆ ಒಂದೇ ಒಂದ್ ಒಡವೆನೂ ಕೊಟ್ಟಿಲ್ಲ ಪಾಪ. ಹೌದು, ಅತ್ತೆ ಆಗ ಅಷ್ಟೊಂದು ಒಡವೆ ಹಾಕೊಂಡ್ರು, ಸೊಸೆಗ್ ಒಂದಾದ್ರೂ ಒಡವೆ ಕೊಡೋದ್ ಬೇಡ್ವಾ ಹೇಳಿ? ಬಡವ್ರ ಮನೆಯಿಂದ ಬಂದಿದ್ದಾಳಲ್ವಾ, ಅದಕ್ಕೆ ಕೊಟ್ಟಿಲ್ವೇನೋ. ಎಲ್ರೂ ನೋಡಿದ್ರೆ ಒಡವೆ ಹಾಕೊಂಡು ಮಿರ್ಮಿರ ಅಂತ ಮಿಚ್ತಿದ್ದಾರೆ. ಈ ಮನೆಗ್ ಬರೋ ಸೊಸೆ ತವ್ರ ಮನೇಲಿ ಕೊಟ್ಟಿರೋ ಒಡವೆಗಳನ್ನೇ ಹಾಕೋಬೇಕು ಅನ್ಸತ್ತೆ ರೀ. ಅತ್ತೆ ಮನೇಲಿ ಅದೆಲ್ಲ ಕೊಡಲ್ವೇನೋ. ಅಷ್ಟೇ ಆಗಿರೋದ್ ಕಣ್ಬಿಡೆ. ಆದ್ರೂ ನಮ್ಗ್ಯಾಕೆ ಹೇಳು? ಮನೇಲಿ ಒಡವೆಗಳಿದೆಯಲ್ಲ, ಯಾಕೆ ಹಾಕೊಳ್ಳಿಲ್ಲ ಇವಳು? ಎಲ್ರೂ ಮುಂದೆ ಮರ್ಯಾದೆ ತೆಗಿಬೇಕು ಅಂತಾನೆ ಹಾಕ್ಕೊಂಡಿಲ್ಲ. ಇಷ್ಟಕ್ಕೂ ಅವರಮ್ಮ ಎಲ್ಲಿದ್ದಾರೋ ಏನ್ ಕತೆನೋ. ಇಲ್ಲಿ ನೋಡು, ನನ್ನ ಆಸೆಗಳೆಲ್ಲಾನು ನೀನ್ ಮಾಡೋ ಕೆಲ್ಸದ ಮೇಲೆ ನಿಂತಿದೆ. ಅದ್ ನಡಿಲಿಲ್ಲ ಅಂದ್ರೆ ಇಲ್ಲಿ ಆಸ್ತಿ ಕೊಡೋ ಕಾರ್ಯಕ್ರಮನ ನಾನ್ ತಡಿಯಕ್ಕಾಗಲ್ಲ. ಯಾರ ಜೊತೆ ಮಾತಾಡ್ತಿದ್ಲು? ಏನ್ ಮಾಡ್ಬೇಕು ಅಂತಿದ್ದಾಳೆ? ಈ ಫಂಕ್ಷನ್ ಅಲ್ಲಿ ಆಸ್ತಿ ಎಲ್ಲ ನನ್ ಕೈವಶ ಆಗತ್ತೆ. ಆಗ ನನ್ನನ್ ಯಾರು ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಿದ್ರು ಕೂಡ ಅವಳು ಇಷ್ಟೊಂದು ಆರಾಮಾಗಿ ಹೇಗಿದ್ದಾಳೆ? ಅವಳು ಏನ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಏನತ್ಗೆ? ಮನೇಲಿ ಇಷ್ಟೊಂದು ಒಡವೆಗಳಿವೆ, ಆದ್ರೆ ಮೈ ಮೇಲೆ ಹಾಕೊಳಕ್ ಮಾತ್ರ ಮನ್ಸಿಲ್ಲ ಅನ್ಸತ್ತೆ. ಯಾರತ್ಗೆ? ಇನ್ಯಾರಿಗ್ ಬೀಗ್ರೆ? ನಿಮ್ ಮಗಳಿಗೆ, ನನ್ ಸೊಸೆಗೆ. ಮೈ ಮೇಲೆ ಒಂದು ಒಡವೆನೂ ಹಾಕೊಳ್ದೆ ಹೇಗ್ ಓಡಾಡ್ತಿದ್ದಾಳೆ ನೋಡಿ. ಮನೆಗ್ ಬಂದಿರೋರೆಲ್ಲ ಎಲ್ಲ ಒಡವೆನೂ ಅತ್ತೆನೇ ಹಾಕೊಂಡಿದ್ದಾಳೆ, ಸೊಸೆಗ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ತಗೊಂಡು ಹೋಗ್ಕೊಡಿ. ನೀವೇ ಕೊಡ್ಬೋದಲ್ವಾ ಅತ್ತಿಗೆ? ನಾನ್ ಕೊಟ್ಟಿರೋ ಒಡವೆಗಳು ಬೀರುಲಿದೆ ಬೀಗ್ರೆ. ಜೋರಾಗಿ ಬೈದ್ರೆ ಅತ್ತೆ ಬೈದ್ಲು ಅಂತಾರೆ.
ನೀವೇ ತಗೊಂಡು ಹೋಗಿ ಬುದ್ಧಿ ಹೇಳ ಹಾಕಿ.